ಹಾಯ್ ಫ್ರೆಂಡ್ಸ್, ಮೊದಲು ನಿಮ್ಮೆಲ್ರಿಗೂ ಸ್ವತಂತ್ರ ದಿನದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಒಂಟಿತನ, ಒಂಟಿಯಾಗಿ ಇರಬೇಕಾದ ಸಮಯ, ಯಾರೂ ಇಲ್ಲದ ಆ ಸಮಯ. ಕೆಲವ್ರಿಗೆ ಅದು ಬೆಳಗ್ಗೆ ಎದ್ದ ತಕ್ಷಣ ಅನಿಸುತ್ತೆ, ಕೆಲವ್ರಿಗೆ ರಾತ್ರಿ ಮಲಗೋ ಮೊದಲು ಅನಿಸುತ್ತೆ, ಕೆಲವ್ರಿಗೆ ಹೊರಗೆ ಜನ ತುಂಬ ಇದ್ದರೂ ಒಳಗಡೆ ಒಂಟಿ ಅಂತ ಫೀಲ್ ಆಗುತ್ತೆ. ಅನೇಕ ಜನ ಹೇಳ್ತಾರೆ ಯಾರಾದರೂ ಬೇಕು, ಯಾರಾದರೂ ಜೊತೆಲಿದ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ಜಸ್ಟ್ ಥಿಂಕ್ ಮಾಡಿ, ಒಂಟಿತನ ಕೆಟ್ಟದಲ್ಲ. ಒಂಟಿತನದಿಂದ ಬೇಜಾರಾಗೋ ಮೊದಲು ಅದು ನಿಮಗೆ ಏನು ಕೊಡ್ತಿದೆ ಅಂತ ಒಮ್ಮೆ ನೋಡ್ಕೋಬೇಕು. ಇವತ್ತು ನಾನು ನಿಮ್ಮ ಒಂಟಿತನದ ಬಗ್ಗೆ ನಿಮ್ಮ ದೃಷ್ಟಿನ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ಒಂಟಿಯಾಗಿ ಇರಬೇಕಾದ ಸಮಯ ಬಂದ ತಕ್ಷಣ ಏನನ್ಸುತ್ತೆ? ನೋವಾಗುತ್ತಾ ಅಥವಾ ಮುಕ್ತಿ ಸಿಕ್ಕದ ಹಾಗೆ ಫೀಲ್ ಆಗುತ್ತಾ? ಕಮೆಂಟಲ್ಲಿ ಹೇಳಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ವಿಷಯ, ಒಂಟಿತನ ಪರ್ಮನೆಂಟ್ ಅಲ್ಲ. ಒಂಟಿತನದಲ್ಲಿ ಇರೋ ಅತ್ಯಂತ ದೊಡ್ಡ ತಪ್ಪು ಯೋಚನೆ ಏನಂದರೆ, ನಾನು ಇನ್ನು ಯಾವತ್ತೂ ಹೀಗೆ ಇರ್ತೀನಿ ಅನ್ನೋ ಭಯ. ಆದರೆ ಅದು ಸತ್ಯ ಅಲ್ಲ. ಒಂಟಿತನ ಅನ್ನೋದು ಒಂದು ಸ್ಟೇಜ್, ಒಂದು ಸಮಯ, ಅದು ಶಾಶ್ವತವಾಗಿರಲ್ಲ. ಒಂದು ಕ್ಷಣ ಥಿಂಕ್ ಮಾಡಿ, ಈ ಜಗತ್ತು ನಮ್ಮನ್ನ ಬೆಳೆಸೋಕೆ ಇರೋ ಅತ್ಯಂತ ಒಳ್ಳೆ ಮಾರ್ಗ ಅಂದರೆ ಬೇರೆ ಜನ ನಮ್ಮ ಮಿರರ್ ಥರ. ಅವ್ರ ಮೂಲಕ ನಮ್ಮ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ನೀವು ಯಾವಾಗಲೂ ಒಂಟಿಯಾಗಿರಬೇಕು ಅಂತ ಈ ಜಗತ್ತು ಹೇಳಲ್ಲ. ಆದರೆ ಇವಾಗ ನೀವು ಒಂಟಿಯಾಗಿದ್ದೀರಾ ಅಂದರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಆ ಕಾರಣ ಏನಂದರೆ, ಮೊದಲು ನಿಮ್ಮ ಜೊತೆ ನೀವೇ ಸರಿಯಾಗಬೇಕು, ನಂತರ ಜನ ಬರ್ತಾರೆ ಅಂತ ಹೇಗೆ ಗೊತ್ತು ಅಂತ ನಿಮಗೆ ಅನಿಸ್ಬೋದು. ನೋಡಿ, ನೀವು ಈ ಒಂಟಿತನದ ಸಮಯನ ಸರಿಯಾಗಿ ಯೂಸ್ ಮಾಡಿಕೊಂಡಾಗ ನಿಮ್ಮ ಒಳಗೆ ಒಂದು ಚೇಂಜಸ್ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್, ಮೈಂಡ್ಸೆಟ್ ಮತ್ತು ಪರ್ಸ್ನಾಲಿಟಿ ಬದಲಾಗುತ್ತೆ. ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಹೊಸ ಜನರನ್ನು ನ್ಯಾಚುರಲಿ ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಸಮಯ ಇರೋವರೆಗೂ ಅದನ್ನು ಎಂಜಾಯ್ ಮಾಡಿ, ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ. ಯಾಕಂದರೆ ಜನ ನಿಮ್ಮ ಜೀವನಕ್ಕೆ ಬಂದ ಮೇಲೆ ಈ ರೀತಿಯ ಫ್ರೀಡಮ್ ಮತ್ತು ಅಲ್ಲೋನ್ ಟೈಮ್ ಮತ್ತೆ ಸಿಗೋದು ಅಷ್ಟು ಈಸಿ ಅಲ್ಲ. ಎರಡನೇ ವಿಷಯ, ಒಂಟಿತನ ಒಂದು ಗಿಫ್ಟ್. ನಿಮ್ಮ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ ತಕ್ಷಣ ಏನಾಗುತ್ತೆ ಅಂತ ಥಿಂಕ್ ಮಾಡಿ. ಅವ್ರ ಬಗ್ಗೆ ಯೋಚಿಸಬೇಕು, ಅವರ ಫೀಲಿಂಗ್ಸ್ಗೆ ಗಮನ ಕೊಡಬೇಕು, ಅವರ ಶೆಡ್ಯೂಲ್ಸ್ಗೆ ಅಡ್ಜಸ್ಟ್ ಆಗಬೇಕು, ಅವ್ರಿಗೆ ಅಪ್ಸೆಟ್ ಆಗದ ಹಾಗೆ ನೋಡ್ಕೊಳ್ಬೇಕು. ಇದಕ್ಕೆ ಎಷ್ಟು ಎನರ್ಜಿ ಖರ್ಚಾಗುತ್ತೆ ಗೊತ್ತಾ? ಆದರೆ ಇವಾಗ ನೀವು ಒಂಟಿಯಾಗಿದ್ದೀರಾ. ಈ ಕ್ಷಣದಲ್ಲಿ ನಿಮ್ಮ ಥಾಟ್ಸ್, ನಿಮ್ಮ ಫೀಲಿಂಗ್ಸ್, ನಿಮ್ಮ ಇಷ್ಟಗಳ ಬಗ್ಗೆ ಮಾತ್ರ ಗಮನ ಕೊಡ್ಬೋದು. ಇದು ಒಂದು ಅದ್ಭುತವಾದ ಸ್ವಾತಂತ್ರ್ಯ ತಾನೆ. ಆದರೆ ಅನೇಕ ಜನ ಒಂಟಿಯಾಗಿದ್ದಾಗ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ. ಯಾಕಂದರೆ ಅವ್ರ ಜೀವನ ಪೂರ್ತಿ ಬೇರೆಯವ್ರ ಬಗ್ಗೆ ಯೋಚಿಸೋಕೆ ಕಲ್ತಿರ್ತಾರೆ, ತಮ್ಮ ಬಗ್ಗೆ ಯೋಚಿಸೋಕೆ ಅಲ್ಲ. ಸೊ ಈ ಸಮಯದ ಪರ್ಪಸ್ಸೇ ನಿಮ್ಮ ಬಗ್ಗೆ ನೀವು ಯೋಚಿಸೋದು, ಕಲಿಯೋದು. ಮೂರನೇ ವಿಷಯ, ಒಂಟಿತನ ಯಾಕೆ ಪೇನ್ಫುಲ್ ಆಗುತ್ತೆ? ನಮ್ಮ ಜೀವನದಲ್ಲಿ ಯಾರಾದರೂ ಇದ್ದಾಗ ನಮಗೆ ಒಂದು ಸೈಲೆಂಟ್ ವ್ಯಾಲಿಡೇಷನ್ ಸಿಗುತ್ತೆ. ಯಾರಾದರೂ ನನ್ನ ಜೀವನದಲ್ಲಿ ಇದ್ದಾರೆ ಅಂದರೆ ನಾನು ಮ್ಯಾಟರ್ ಆಗ್ತೀನಿ ಅವ್ರಿಗೆ ಅನ್ನೋ ಫೀಲಿಂಗ್ ಇರುತ್ತೆ. ಆ ವ್ಯಕ್ತಿ ಹೋದಾಗ ಆ ವ್ಯಾಲಿಡೇಷನ್ ಕೂಡ ಹೋಗಿಬಿಡುತ್ತೆ. ಆವಾಗ ನಾನು ನಿಜವಾಗ್ಲೂ ಮ್ಯಾಟರ್ ಆಗ್ತೀನಾ ಅನ್ನೋ ಡೌಟ್ ಬರುತ್ತೆ. ಆದರೆ ನಿಮ್ಮ ವ್ಯಾಲ್ಯೂನ ಬೇರೆಯವರ ಪ್ರೆಸೆನ್ಸ್ ಮೇಲೆ ಡಿಪೆಂಡ್ ಮಾಡ್ಕೊಳ್ಬೇಡಿ. ನೀವು ಯಾರ ಜೀವನದಲ್ಲಿದ್ದರೂ ಇಲ್ದಿದ್ರೂ ನಿಮ್ಮ ವ್ಯಾಲ್ಯೂ ಒಂದೇ ಆಗಿರುತ್ತೆ. ಅದನ್ನ ಬೇರೆಯವರಿಂದ ವ್ಯಾಲಿಡೇಷನ್ ತಗೊಳ್ಳೋ ಬದಲು ನಿಮ್ಮೊಳಗಿಂದಲೇ ಫೀಲ್ ಮಾಡ್ಕೊಳ್ಬೇಕು. ನಾಲ್ಕನೇ ವಿಷಯ, ನಿಮ್ಮ ಕಂಪನಿನ ನೀವೇ ಎಂಜಾಯ್ ಮಾಡ್ಕೊಳ್ಳಿ. ಒಂಟಿಯಾಗಿರೋವಾಗ ಅನೇಕ ಜನ ಯಾರಾದರೂ ನನ್ನ ಜೊತೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಮಾತ್ರ ಯೋಚಿಸ್ತಾರೆ. ಆ ಫೋಕಸ್ನ ಸ್ವಲ್ಪ ಚೇಂಜ್ ಮಾಡಿ. ನಾನು ನನ್ನ ಜೊತೆ ಇದ್ದಾಗ ನನಗೆ ಏನು ಇಷ್ಟ ಆಗುತ್ತೆ ಅಂತ ಕೇಳ್ಕೊಳ್ಳಿ. ನೀವು ಒಂಟಿಯಾಗಿದ್ದಾಗ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತೀರಾ, ಯಾವ ಬುಕ್ ಓದಿದ್ರೆ ಖುಷಿ ಆಗುತ್ತೆ, ಯಾವ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಯೋಚಿಸ್ಬೋದು, ಇವೆಲ್ಲವನ್ನು ಡಿಸ್ಕವರ್ ಮಾಡಿ. ನಿಧಾನವಾಗಿ ನಿಮ್ಮೊಳಗೆ ನಿಮಗೆ ಗೊತ್ತಿರೋದು ಒಂದು ಒಳ್ಳೆ ಕಂಪನಿ ಇದೆ ಅಂತ ಅರ್ಥ ಆಗುತ್ತೆ. ಐದನೇ ವಿಷಯ, ನಿಮ್ಮನ್ನು ನೀವೇ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಅನಾರೋಗ್ಯದಲ್ಲಿದ್ದಾಗ ನೀವು ಮೆಡಿಸನ್ ತರ್ತೀರಾ, ಒಳ್ಳೆ ಊಟ ಮಾಡಿಸ್ತೀರಾ, ಅವ್ರ ಜೊತೆ ಇರ್ತೀರಾ. ಅದೇ ಕೇರ್ ನಿಮ್ಮ ಬಗ್ಗೆ ನೀವು ಮಾಡ್ತೀರಾ. ರಾತ್ರಿ ಮಲಗೋ ಮೊದಲು ನಾಳೆ ನಿಮಗೆ ಬೇಕಾಗಿರೋ ವಸ್ತುಗಳನ್ನ ರೆಡಿ ಮಾಡ್ಕೊಳ್ಳಿ, ಊಟ ಪ್ರಿಪೇರ್ ಮಾಡ್ಕೊಳ್ಳಿ, ಬೆಳಗ್ಗೆ ಮಾಡಬೇಕಾದ ಕೆಲಸಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಮಾಡೋ ಕೇರ್ನ ನಿಮ್ಮ ಫ್ಯೂಚರ್ ಸೆಲ್ಫ್ಗೂ ಕೊಡಿ. ನಿಧಾನವಾಗಿ ನಿಮ್ಮ ಮನಸ್ಸಿಗೆ ಒಂದು ಮೆಸೇಜ್ ಹೋಗುತ್ತೆ, ನಾನು ನನ್ನನ್ನು ಕೇರ್ ಮಾಡ್ಕೊಳ್ಳೋ ಅಷ್ಟು ವ್ಯಾಲ್ಯೂಯಬಲ್ ಅಂತ. ಆವಾಗ ವ್ಯಾಲಿಡೇಷನ್ಗೋಸ್ಕರ ಯಾವಾಗಲೂ ಬೇರೆಯವ್ರನ್ನ ಹುಡುಕೋ ಅವಶ್ಯಕತೆ ಇರಲ್ಲ. ಆರನೇ ವಿಷಯ, ನಿಮ್ಮ ಎಮೋಷನ್ಸ್ನ ನೀವೇ ಕಂಫರ್ಟ್ ಮಾಡ್ಕೊಳ್ಳಿ. ನೀವು ಯಾವುದೋ ಕಾರಣಕ್ಕೆ ಬೇಜಾರಲ್ಲಿದ್ದೀರಾ ಅಂದ್ಕೊಳ್ಳಿ, ತಕ್ಷಣ ಯಾರಾದರೂ ನನ್ನ ಜೊತೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಓಡಿ ಹೋಗಬೇಡಿ. ನಿಮ್ಮ ಫ್ರೆಂಡ್ ಬೇಜಾರಲ್ಲಿದ್ದಾಗ ನೀವು ಅವರ ಮಾತನ್ನು ಕೇಳ್ತೀರಾ, ಜಡ್ಜ್ ಮಾಡಲ್ಲ, ಬೈಯಲ್ಲ. ಅದೇ ರೀತಿ ನಿಮ್ಮ ಎಮೋಷನ್ಸ್ಗೂ ಸ್ಪೇಸ್ ಕೊಡಿ. ನಾನಿವತ್ತು ಬೇಜಾರಲ್ಲಿದ್ದೀನಿ, ಇಟ್ಸ್ ಓಕೆ ಅಂತ ನಿಮ್ಮ ಮನಸ್ಸಿಗೆ ಹೇಳಿ. ಆ ಫೀಲಿಂಗ್ನ ಪುಷ್ ಮಾಡಬೇಡಿ, ಜಡ್ಜ್ ಮಾಡಬೇಡಿ. ನಿಮ್ಮ ಬಗ್ಗೆ ನೀವೇ ಒಳ್ಳೆ ಫ್ರೆಂಡ್ ಆಗೋದನ್ನು ಕಲೀರಿ. ಏಳನೇ ವಿಷಯ, ನಿಮ್ಮ ಬಗ್ಗೆ ನೀವು ಸ್ಟ್ಯಾಂಡ್ ಅಪ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನಿಮ್ಮ ಪರವಾಗಿ ನಿಲ್ಲಿ.
ನಿಮ್ಮ ಒಪಿನಿಯನ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಆ ಅಭ್ಯಾಸ ಬೆಳೆದಂತೆ ನಿಮ್ಮೊಳಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಪ್ರತಿಯೊಂದು ವಿಷಯಕ್ಕೂ ಬೇರೆಯವರ ಅಪ್ರೂವಲ್ ಬೇಕು ಅನ್ನೋ ಫೀಲಿಂಗ್ ಕಡಿಮೆ ಆಗುತ್ತೆ. 8ನೇ ವಿಷಯ, ನಿಮ್ಮ ಐಡಿಯಲ್ ಲೈಫ್ನ ಬಿಲ್ಡ್ ಮಾಡಿ. ನೀವು ಒಂಟಿಯಾಗಿರೋ ಈ ಸಮಯನ ನಿಮ್ಮ ಇಷ್ಟದ ಜೀವನನ ಕಟ್ಟೋಕೆ ಯೂಸ್ ಮಾಡ್ಕೊಳ್ಳಿ. ಪಾಟರಿ ಇಷ್ಟ ಅಂದರೆ ಅದನ್ನು ಕಲೀರಿ, ಸ್ವಿಮ್ಮಿಂಗ್ ಇಷ್ಟ ಅಂದರೆ ಹೋಗಿ ಕಲೀರಿ, ಡ್ರಾಯಿಂಗ್, ಯಾರ ಪರ್ಮಿಷನ್ ಬೇಕಿಲ್ಲ ಇದ್ಯಾವುದಕ್ಕೂ, ಯಾರ ಶೆಡ್ಯೂಲ್ಗೂ ಅಡ್ಜಸ್ಟ್ ಆಗಬೇಕಾಗಿಲ್ಲ. ಯಾವುದನ್ನಾದರೂ ಟ್ರೈ ಮಾಡಿ. ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇದು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಾಗೋದು ಕೂಡ ಒಂದು ಡಿಸ್ಕವರಿನೇ. ಸೊ ತಪ್ಪಾಗುತ್ತೆ ಅಂತ ಹೆದರಿ ಟ್ರೈ ಮಾಡದೆ ಇರೋದಕ್ಕಿಂತ ಟ್ರೈ ಮಾಡೋದು ಮುಖ್ಯ. 9ನೇ ವಿಷಯ, ಒಂಟಿತನ ಅರ್ಥ ಆದಮೇಲೆ ರಿಲೇಷನ್ಶಿಪ್ಪಲ್ಲಿ ಭಯ ಕಡಿಮೆ ಆಗುತ್ತೆ. ಅನೇಕ ಜನ ಕೆಟ್ಟ ರಿಲೇಷನ್ಶಿಪ್ಪಲ್ಲೂ ಉಳ್ಕೊಳ್ತಾರೆ. ಯಾಕಂದರೆ ಬಿಟ್ಬಿಟ್ರೆ ನಾನು ಒಂಟಿ ಆಗಿಬಿಡ್ತೀನಿ ಅನ್ನೋ ಭಯ ಇರುತ್ತೆ. ಆದರೆ ನೀವು ಒಂಟಿತನದ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡ್ಮೇಲೆ ಈ ಭಯ ಕಡಿಮೆ ಆಗುತ್ತೆ. ಆವಾಗ ಯಾರ ಜೊತೆ ಇರಬೇಕು ಅನ್ನೋದು ಭಯದಿಂದ ಅಲ್ಲ, ಚಾಯ್ಸಿಂದ ನಿರ್ಧಾರ ಆಗುತ್ತೆ. ಫ್ರೆಂಡ್ಸ್, ಒಂಟಿತನ ಅನ್ನೋದು ಶಿಕ್ಷೆ ಅಲ್ಲ, ಅದು ಅವಕಾಶ. ನಿಮ್ಮ ಜೊತೆ ನೀವೇ ಇರೋದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ಕೇರ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಜೀವನನ ನಿಮಗೆ ಬೇಕಾದ ಹಾಗೆ ಕಟ್ಕೊಳ್ಳೋ ಒಂದು ಅದ್ಭುತವಾದ ಸಮಯ. ಈ ಸಮಯನ ರೆಸಿಸ್ಟ್ ಮಾಡಬೇಡಿ, ಯೂಸ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಜೊತೆ ನೀವು ಚೆನ್ನಾಗಿರೋಕ್ಕೆ ಕಲ್ತ್ಕೊಳ್ಳಿ. ನಂತರ ಜನ ನಿಮ್ಮ ಜೀವನಕ್ಕೆ ಬಂದಾಗ ಅವ್ರ ಜೊತೆ ಇನ್ನೂ ಹೆಲ್ದಿಯಾಗಿರೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ನಿಮಗೊಂದು ಪ್ರಶ್ನೆ, ಒಂಟಿಯಾಗಿರೋ ಟೈಮಲ್ಲಿ ನೀವು ಮೊದಲು ಮಾಡಬೇಕು ಅಂತ ಅಂದ್ಕೊಂಡಿರೋ ಒಂದು ಕೆಲಸ ಏನು? ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.